ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. 76ನೇ ಗಣರಾಜ್ಯೋತ್ಸವ ನಿಮಿತ್ತ ಜಿಲ್ಲಾಡಳಿತ ವತಿಯಿಂದ ಕರಾಟೆಯಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸಿದಂತ ಸುದೇಶ್ ಮೌರ್ಯ ಅವರಿಗೆ ಸನ್ಮಾನವನ್ನ 76ನೇ ಗಣರಾಜ್ಯೋತ್ಸವ ನಿಮಿತ್ತ ಜಿಲ್ಲಾಡಳಿತ ವತಿಯಿಂದ ಕ್ರೀಡಾ ಕ್ಷೇತ್ರದಲ್ಲಿ ಕರಾಟೆಯಲ್ಲಿ ಗಣನೀಯ ಸೇವೆ ಸಲ್ಲಿಸಿದಂತ ಸುದೇಶ್ ತಂದೆ ಸೂರ್ಯಕಾಂತ್ ಮೌರ್ಯ ಅವರಿಗೆ ಜಿಲ್ಲಾಡಳಿತ ವತಿಯಿಂದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಅವರು ಜಿಲ್ಲಾ ಮಟ್ಟದ ಉತ್ತಮ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಿದರು. ಇನ್ನು ಸುದೇಶ್ ಮೌರ್ಯ ಅವರು ಆಪ್ತಕರು, ಕುಟುಂಬಸ್ಥರ ಜೊತೆಗೆ ಸ್ಪೋರ್ಟ್ಸ್ ವಿಂಗ್ ವತಿಯಿಂದ ಹರ್ಷ್ ಜೊತೆಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಇನ್ನು ಅಲಿಯಾಬಾದ್ ನಿವಾಸಿಯಾದಂತಹ ನಾನು 15-20 ವರ್ಷಗಳಿಂದ ಕರಾಟೆ ಕಲಿಸುತ್ತಿದ್ದೇನೆ. ನನ್ನ ಸೇವೆಯನ್ನು ಗುರುತಿಸಿ ಪ್ರಶಸ್ತಿ ನೀಡಿದ್ದಕ್ಕಾಗಿ ಜಿಲ್ಲಾಡಳಿತಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅಂತ ಹೇಳಿದರು. ಜೊತೆಗೆ ನನ್ನ ಬಳಿ ಕಲಿತಂತಹ ಎಷ್ಟೋ ಕರಾಟೆ ಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹೋಗಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಕರಾಟೆ ಕಲಿಯುವುದು ಬಹಳ ಮುಖ್ಯವಾಗಿದೆ. ವಿಶೇಷವಾಗಿ ಮಹಿಳೆಯರು ಸ್ವಯಂ ಪ್ರೇರಿತ ರಕ್ಷಣೆ ದೃಷ್ಟಿಯಿಂದಾಗಿ ಕರಾಟೆ ಕಲಿಯಲು ಮುಂದೆ ಬರಬೇಕು ಅಂತ ಕೂಡ ಹೇಳಿದ್ರು. ಇನ್ನು ಬಾಲ್ ಭವನ ಸಮಿತಿ ಸಂಯೋಜಕರು, ಕರಾಟೆ ತರಬೇತಿದಾರರು ಸೂರ್ಯಕಾಂತ್ ಮೌರ್ಯ ಹಾಗೂ ಮೊಹಮ್ಮದ್ ಪರ್ವೇಜ್ ಖಾನ್ ಅವರು ಮಾತನಾಡಿ ಸುದೇಶ್ ಸಾದರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸುಮಿತ್ ಮೌರ್ಯ ಅವರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇದಾಗಿತ್ತು ಹೊತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉಪ್ಪೆ ನ್ಯೂಸ್. ನಮಸ್ಕಾರ. ನನ್ನ ಹೆಸರು ಸುದೇಶ್, ಅಂದರೆ ಸೂರ್ಯಕಾಂತ್ ಮೌರ್ಯ. ನಾನಿರೋದು ಅಲಿಯಾಬಾದ್ನಲ್ಲಿ. ಸುಮಾರು 15-25 ವರ್ಷಗಳಾಯಿತು ನಾನು ಕರಾಟೆ ಕಲಿತಾ ಇದ್ದು. ಇವತ್ತು ಗಣರಾಜ್ಯೋತ್ಸವ ಅಂಗವಾಗಿ ಇವತ್ತು ಏನಂತಾರೆ ಸ್ಟೇಡಿಯಂನಲ್ಲಿ ಜಿಲ್ಲಾಡಳಿತ ವತಿಯಿಂದ ಪ್ರಶಸ್ತಿಯನ್ನು ವಿತರಣೆ ಮಾಡುತ್ತಿದ್ದರು. ಹಾಗಾಗಿ ನನಗೆ ಕ್ರೀಡಾ ಕ್ಷೇತ್ರದಲ್ಲಿ ಕರಾಟೆ ಕಲಿಸುವ ಸಲುವಾಗಿ ನನಗೆ ಸ್ಟೇಡಿಯಂನಲ್ಲಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಜಿಲ್ಲಾಡಳಿತಕ್ಕೆ ನನ್ನ ವತಿಯಿಂದ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳುತ್ತೇನೆ ಅಂತ ಎರಡು ಮಾತು ಮುಗಿಸ್ತೇನೆ. ಎಷ್ಟು ವರ್ಷದಿಂದ ಕಲಿಸ್ತಾ ಇದ್ರಿ? ಸುಮಾರು 15-25 ವರ್ಷಗಳು. ಎಷ್ಟು ಜನ ಮಕ್ಕಳಿಗೆ ಇದುವರೆಗೂ ನೀವು ಕರಾಟೆ ಸುಮಾರು 100 ಜನ. 100 ಜನ ಮಕ್ಕಳಿಗೆ ರಾಜ್ಯ ಮಟ್ಟಕ್ಕೆ ಇರ್ಬೋದು, ಜಿಲ್ಲಾ ಮಟ್ಟಕ್ಕೆ ಯಾರ ಮಕ್ಕಳು ನಿಮ್ಮ ಕೈಯಲ್ಲಿ ಕಲಿತವ್ರು ಹೋಗಿದ್ದು? ಹೌದು, ಅಂತಾರಾಷ್ಟ್ರೀಯ ಮಟ್ಟ ತನಕ ಹೋಗಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಿನ ಯುವ ಪೀಳಿಗೆ ಯಾರ್ಯಾರ ಕರಾಟೆ ಉತ್ಸಾಹಿಗಳಿರ್ತಾರೆ ಅಂಥವ್ರಿಗೆಲ್ಲ ಹೇಳೋದಾದ್ರೆ ಏನು ಹೇಳ್ತೀರಿ? ಏನಂದರೆ ಕರಾಟೆ ಕಲಿಯೋದು ತುಂಬ ಇಂಪಾರ್ಟೆಂಟ್ ಗುಣ. ಯಾಕಂದರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೋಸ್ಕರ ತುಂಬ ಇಂಪಾರ್ಟೆಂಟ್ ಇದೆ ಕರಾಟೆ ಕಲಿಯೋದು. ಹಾಗೆ ತಮ್ಮ ಸ್ವರಕ್ಷಣೆಗಾಗಿ ಎಲ್ಲರೂ ಕರಾಟೆ ಕಲಿಬೇಕು. ಕರಾಟೆ ಕಲಿಯೋದ್ರಿಂದ ನಮ್ಮ ಶಾರೀರಿಕ ಶಕ್ತಿಯು ಹೆಚ್ಚಾಗುತ್ತೆ ಮತ್ತು ನಮ್ಮ ಶಾರೀರಿಕ ಬೆಳವಣಿಗೆ ಉಳಿಯುತ್ತೆ. ಹಾಗೆ ಇದರಿಂದ ಮುಂದೆ ವಿದ್ಯಾರ್ಥಿಗಳಿಗೆ ಸ್ಪೋರ್ಟ್ಸ್ ಕೋಟೆಯಿಂದ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕರಾಟೆ ಕಲಿಬೇಕಂತ ನಾನು ಹಾರೈಸ್ತೇನೆ. ಈ ಕರಾಟೆಗೆ ಸರ್ಕಾರಕ್ಕೆ ನನ್ನ ಮನವಿ ಮಾಡ್ತೀರಾ? ಕರಾಟೆ ಇದೊಂದು ಇದೆಯಲ್ಲ, ಅದಕ್ಕೆ ನನ್ನ ಸರ್ಕಾರದ ಪ್ರೋತ್ಸಾಹ ಇರ್ಬೋದು. ಮತ್ತೊಂದು ಈಗ ನಿಮಗೆ ಗುರುತಿಸಿ ನಿಮಗೆ ಸನ್ಮಾನ ಮಾಡೋ ಮೂಲಕ ಅದೊಂದು ಬೆಳಕಿಗೆ ತಂದಿದ್ದಾರೆ. ಮತ್ತು ಅದಾಗಿಯೂ ಒಂದು ಕ್ರಿಕೆಟ್ ಜಾಸ್ತಿ ಏನಿದೆ ಈ ಕ್ಷೇತ್ರದಲ್ಲಿ ಇವಾಗೆಲ್ಲ ಕ್ರಿಕೆಟ್ ಹುಚ್ಚು ಜಾಸ್ತಿ ಯುವಕರಿಗೆ. ಸೊ ಕರಾಟೆ ಅದೇನಷ್ಟು ಇದಿಲ್ಲ. ಸೊ ಅದು ಬೆಳಕಿಗೆ ಬರಬೇಕಾದ್ರೆ ಅಥವಾ ನಿಮ್ಮ ವತಿಯಿಂದ ಇರ್ಬೋದು ಅಥವಾ ಸರ್ಕಾರದ ನಿಮ್ಮ ವತಿಯಿಂದ ಮನವಿ ಮಾಡೋದಾದ್ರೆ ಏನು ಮಾಡ್ತೀರಿ? ಈಗ ನಾವು ಹೆಂಗೆ ಇದು ಮಾಡಿದ್ರೂ ಅದೇ ಥರ ನಮಗಿಂತ ಇನ್ನೂ ಚೆನ್ನಾಗಿ ಅಂದರೆ ಹುಟ್ಕೋತಾ ಇದೆ ಮೇಡಮ್ ಕರಾಟೆ ಮಕ್ಕಳ ಹತ್ರ. ಹಾಗಾಗಿ ಆ ಮಕ್ಕಳಿಗೆ ಸರ್ಕಾರದಿಂದ ಏನಾದರೂ ಹೆಲ್ಪ್ ಮಾಡಬೇಕಂತ ನಾನು ಸರ್ಕಾರಕ್ಕೆ ಹೋಗ್ಬೇಕು. ನಾನು ಸೂರ್ಯಕಾಂತ್ ಮೌರ್ಯ, ಜಿಲ್ಲಾ ಬಾಲಭವನ ಸಮಿತಿ ಸಂಯೋಜಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅದೇ ಒಂದು ಇದರಲ್ಲಿ ಹಾಬಿಯಾಗಿ ಒಂದು ಕರಾಟೆ ತರಬೇತಿ ಕೂಡ ಮಕ್ಕಳಿಗೆ ನಾವು ತರಬೇತಿ ನೀಡ್ತಾ ಇದ್ದೀವಿ. ಪ್ರತಿ ವರ್ಷವಂತೆ ಈ ವರ್ಷವೂ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಸುಮಾರು 162 ಪ್ರೌಢಶಾಲೆಗಳಲ್ಲಿನ ಸ್ಕೂಲಲ್ಲಿ ನಮ್ಮ ಬೀದರ್ ತಾಲೂಕು ಅಷ್ಟೇ ಈ ಸಲ ಆದೇಶಗಳಿವೆ. ಸುಮಾರು 34 ಶಾಲೆಗಳಲ್ಲಿ ಮಕ್ಕಳಿಗೆ ಸ್ವರಕ್ಷಣಾ ಕಲೆಯನ್ನು ತರಬೇತಿ ಪ್ರಾರಂಭವಾಗಿದೆ. ನಮ್ಮ ಒಂದು ಜಿಲ್ಲಾ ಸಮಿತಿ, ಕರಾಟೆ ಜಿಲ್ಲಾ ಸಮಿತಿ ವತಿಯಿಂದ ವಿವಿಧ ಕರಾಟೆ ತರಬೇತಿದಾರರನ್ನು ನಾವು ಆಯ್ಕೆ ಮಾಡಿ ಸ್ಕೂಲ್ಗಳಿಗೆ ಕಳಿಸಿದ್ದೀವಿ. ಆಲ್ರೆಡಿ ಈ 1ನೇ ತಾರೀಕು, ಈ ಬರುವ ಫೆಬ್ರವರಿ 1ನೇ ತಾರೀಕು ಮುಗಿದಿರ್ತವೆ ಎಲ್ಲ ತರಬೇತಿಗಳು. ಪ್ರಾರಂಭ ಆಗಿದೆ ಆಲ್ರೆಡಿ 1 ತಿಂಗಳ ಅಷ್ಟಿಂದ ಕಡಿಮೆ ಇದೆ. ಅದರಂತೆ ನಾವು ಸುಮಾರು ವರ್ಷದಿಂದ, ಸುಮಾರು 25-30 ವರ್ಷದಿಂದ ಈ ತರಬೇತಿಗಳನ್ನು ನಾವು ಪ್ರಾರಂಭ ಮಾಡಿ ಆಯಿತು. ಈಗ ಅದೇ ರೀತಿಯಾಗಿ ಪ್ರತಿ ವರ್ಷ ಮಕ್ಕಳು ನಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ಮಕ್ಕಳು ಒಂದು ಜಿಲ್ಲಾಡಳಿತದ ಪ್ರಸ್ತುತಿ ತಗ್ತಾನೇ ಇದ್ದಾರೆ. ಯಾಕೆ ತಗ್ತಾ ಇದ್ದಾರೆ ಅಂದರೆ ಇವತ್ತು ಜಿಲ್ಲೆಯಿಂದ ರಾಜ್ಯದಿಂದ ರಾಷ್ಟ್ರ ಮಟ್ಟದವರೆಗೆ, ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಮಕ್ಕಳು ಗೋಲ್ಡ್ ಮೆಡಲ್, ಬಂಗಾರದ ಪದಕವನ್ನು ಗೆದ್ದುಕೊಂಡು ಬಂದಾಗ ನಮ್ಮ ಜಿಲ್ಲಾಡಳಿತ ಗುರುತಿಸಿ ಇವತ್ತು ಒಂದು ಜಿಲ್ಲಾಡಳಿತದಲ್ಲಿ ಗಣನೀಯ ಸೇವೆ ಸಲ್ಲಿಸಲಿಕ್ಕೆ ವಿವಿಧ ರೀತಿಯಲ್ಲಿ ಸ್ಪೋರ್ಟ್ಸ್ನಲ್ಲಿ ಪ್ರತಿ ವರ್ಷ ಮಕ್ಕಳಿಗೆ ಕ್ರೀಡಾ ಕ್ಷೇತ್ರದಲ್ಲಿ ಪ್ರಶಸ್ತಿ ನೀಡ್ತಾ ಇದ್ದಾರೆ. ಅದರಂತೆ ಇನ್ನೂ ಉಳಿದ ಮಕ್ಕಳು ಇನ್ನೂ ಸರಿಯಾಗಿ ತರಬೇತಿ ತಗೊಂಡು ಒಳ್ಳೆಯ ಮೆಡಲ್ಸನ್ನು ತಗೊಂಡು ನಮ್ಮ ಬೀದರ್ ಜಿಲ್ಲೆಗೆ ಒಳ್ಳೆಯ ಹೆಸರು ತಂದು
ಪ್ರಶಸ್ತಿ ತಗೊಳ್ಳಿ ಅಂತ ನಾನು ಹಾರೈಸ್ತೀನಿ. ಈಗ ಯಾವ್ಯಾವ ಸ್ಕೂಲಲ್ಲಿ ಸರ್ ಎಷ್ಟು ಸ್ಕೂಲ್ ಅಂಕಿಅಂಶ ಹೇಳೋದಾದ್ರೆ ಎಷ್ಟು ಸ್ಕೂಲ್ಗಳಿಗೆ ನೀವು ಕರಾಟೆ ತರಬೇತಿದಾರರನ್ನ ನಿಯೋಜನೆ ಮಾಡಿದ್ರಿ? ಈಗ 34 ಶಾಲೆಗಳು ಆಲ್ರೆಡಿ ಪ್ರಾರಂಭ ಆಗಿದೆ ಮೇಡಮ್. ಬೀದರ್ ಜಿಲ್ಲೆಯ ಬೀದರ್ ತಾಲೂಕದ ತಾಲೂಕದಲ್ಲಿ ಸರ್ಕಾರಿ ಸ್ಕೂಲ್ ಸರ್ಕಾರಿ ಅಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಅದು ಮತ್ತು 8, 9, 10 ವಿದ್ಯಾರ್ಥಿನಿಯರಿಗೆ ಮಾತ್ರ ವಿಶೇಷವಾಗಿ ಸರ್ಕಾರ ಆದೇಶದಂತೆ ಆಲ್ರೆಡಿ ತರಬೇತಿ ಪ್ರಾರಂಭವಾಗಿದೆ. ಇನ್ಯಾವ್ದು ಉಳಿದುಕೊಂಡಿರೋದು? ಈಗ ಬೇರೆ ತಾಲೂಕದಲ್ಲಿ ಇನ್ನೂ ಆದೇಶ ಬಂದಿಲ್ಲ. ಅಲ್ಲಿ ಬೀದರ್ ತಾಲೂಕು ಅಷ್ಟೇ ಆದೇಶ ನೀಡಿದ್ದಾರೆ. ಅದು ಮಾತ್ರ 34 ಶಾಲೆಗಳಲ್ಲಿ ತರಬೇತಿದಾರರು ಪ್ರಾರಂಭ. ಶ್ರೀಕಾಂತ್ ಮೋರೆ ಜಿಲ್ಲಾ ಕರಾಟೆ ತರಬೇತಿದಾರರು, ಅಂತಾರಾಷ್ಟ್ರೀಯ ಮಟ್ಟದ कराटे तरबेतीदार। नमस्कार, आदाब, आप सभी को अस्सलाम वालेकुम। मैं आपको बहुत बहुत शुभकामनाएं देता हूं रिपब्लिक डे की, और हमारे स्पोर्ट्स के तरफ से भी मैं शुभकामनाएं देता हूं। हमारे स्पोर्ट्स विंग की तरफ से भी, हमारे सभी मेंबर की तरफ से, सभी बच्चों की तरफ से। और हमारे आजकल के बच्चे जो हैं वो बहुत मोबाइल की तरफ एडिक्ट हो रहे हैं, और उनको मैं चाहता हूं कि ये स्पोर्ट्स कराटे सब में ये मतलब हमारे स्पोर्ट्स विंग्स की तरफ से उन्हें सिखाया जाएगा। ख़ास तौर के गर्ल्स के लिए, बच्चियों के लिए कराटे इम्पोर्टेंट है। आजकल के बच्चों को जो है बहुत सेल्फ डिफेंस की बहुत ज़रूरत है। तो मैं चाहता हूँ कि बच्चियों के लिए बहुत ये रहे, जल्दी से ये करने की कोशिश करें। जय हिंद, जय कर्नाटका। मैं अपनी बात करता हूँ।